ಓಕೆ, ಇವತ್ತಿನ ಆನ್ಲೈನ್ ತರಗತಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಶೇಷವಾದ ಪ್ರಶ್ನೆಗಳು ಯಾವ್ದು ಆಯ್ಕೆ ಮಾಡ್ಕೊಂಡ್ಪ ಅಂದ್ರೆ ವೆನ್ ಚಿತ್ರಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಸೊ ವೆನ್ ಚಿತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹೆಂಗಿರ್ತಾವು ಅಂತ ಕೇಳಿದ್ರೆ, ಈ ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತವೆ. ಇಲ್ಲಿ ಕೆಲವೊಂದಿಷ್ಟು ವೆನ್ ನಕ್ಷೆಗಳು ಕೊಟ್ಟಾರು. ಈ ವೆನ್ ನಕ್ಷೆಗಳಲ್ಲಿ 3 ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸ್ತೈತಿ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ. ಇವೇನು 1 2 3 4 5 ರೀತಿಯ ವೆನ್ ನಕ್ಷೆಗಳು ನಮಗ ಕೊಟ್ಟಿರುವ ಚಿತ್ರಗಳನ್ನ ನೋಡ್ಕೊಂಡು ಆಯ್ಕೆ ಯಾವ್ದಾಕೈತಿ ಅನ್ನೋದನ್ನ ಸಂಬಂಧಕ್ಕೆ ಹೋಲಿಕೆ ಆಗುವಂತ ವೆನ್ ನಕ್ಷೆಯನ್ನ ನಾವು ಆಯ್ಕೆ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? 4 ವೆನ್ ನಕ್ಷೆಗಳನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು. ಈ ರೀತಿ ವೆನ್ ನಕ್ಷೆಗಳದ ಇವ. ಈ ಮೊದಲನೇ ವೆನ್ ನಕ್ಷೆ ಏನ್ ಹೇಳ್ತೈತಪ್ಪ ಅಂದ್ರ 3 ವಿಚಾರಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತದೆ. ಇನ್ನ ಅಂದ್ರ 3 ವೃತ್ತಗಳದಾವು, 3 ಒಂದ್ರಾಗ ಒಂದ್ ಹೋಗಿಲ್ಲಪ್ಪ ಅಂದ್ರೆ ಒಂದಕ್ಕೊಂದು ಏನ್ ಸಂಬಂಧ ಇಲ್ಲ. ಒಟ್ 3 ಭಿನ್ನ ಭಿನ್ನ ವಿಚಾರಗಳಿದ್ರ ಈ ರೀತಿ ಆಯ್ಕೆ ಇರ್ತತಿ. ಇನ್ನ ಇದು ಮೊದಲನೇ ವಿಚಾರ ಕೊನೆ ವಿಚಾರ ಪರಸ್ಪರ ಹೋಲಿಕೆ ಆಗಂಗಿಲ್ಲ. ಅದ್ರ ಮಧ್ಯದಲ್ಲಿ ವಿಚಾರ ಏನಾಕೈತಪ್ಪ ಅಂದ್ರೆ ಅದು ಈ ಮೊದಲನೇ ವಿಚಾರ ಜೊತೆ ಮತ್ತ ಈ ಕೊನೆಯಲ್ಲಿರುವುದು ಮಧ್ಯದಲ್ಲಿರುವ ಒಂದು ವಿಚಾರ ಜೊತೆ ಹೋಲಿಕೆ ಆಗ್ತದೆ. ಅದನ್ನ ನಾವು ವಿಚಾರಗಳು ಅಥವಾ ಅದಕ್ಕೆ ಯಾವ ವಿಷಯಕ್ಕೆ ಸಂಬಂಧ ಪಡ್ತಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾ ಯೋಚನೆ ಮಾಡಿದ್ರೆ ಚಲೋ. ಇತರ 21ನೇ ಪ್ರಶ್ನೆ, ಈ ಒಂದು ಪ್ರಶ್ನೆ ಹೆಂಗೈತಿ ನೋಡ್ರಿ. 21ನೇ ಪ್ರಶ್ನೆ. ಸೊ ಇಲ್ಲಿ 3 ವಿಚಾರ ಕೊಟ್ಟಾರ. ಒಂದೇದು ಕಾಡು ಮೃಗಗಳು, ಸಿಂಹಗಳು, ಹುಲಿಗಳು. 3 ವಿಚಾರದ ಇವು ಪರಸ್ಪರ ಸಂಬಂಧ ಪಡ್ತಾವೇನ? ಇವುಗಳ ಸಂಬಂಧವನ್ನು ಸೂಚಿಸಕ್ಕೆ ಯಾವ ವೆನ್ ನಕ್ಷೆ ಕರೆಕ್ಟ್ ಆಗ್ಬಹುದು ಅಂತ ನೋಡಿದ್ರೆ, ಇವು 3 ಒಂದಕ್ಕೊಂದು ಸಂಬಂಧ ಪಡ್ತಾವ ನೋಡ್ರಿ. ಯಾಕಂದ್ರೆ ಸಿಂಹಗಳು, ಹುಲಿಗಳು ಕಾಡು ಮೃಗಗಳೇ, ಸಾಕು ಪ್ರಾಣಿಗಳಲ್ಲಿವ. ಹಂಗಾದ್ರೆ ಕಾಡು ಮೃಗಗಳು, ಸಿಂಹಗಳು, ಹುಲಿಗಳನ್ನ ಯಾವ ರೀತಿ ಒಂದು ವೆನ್ ನಕ್ಷೆ ಒಳಗೆ ಇಡಾಕ್ ಸಾಧ್ಯೈತಿ ಅಂತ ನೋಡಿದ್ರೆ ನೋಡ್ರಿ, ಕಾಡು ಮೃಗಗಳಂದ್ರ ಇವೆರಡು ಕಾಡ್ನ್ಯಾಗ ಇರ್ತಾವ. ಹೌದಿಲ್ಲ? ಆಮೇಲೆ ಸಿಂಹಗಳು, ಹುಲಿಗಳಲ್ಲಿ ಏನಾದ್ರೂ ಸಾಮ್ಯತೆ ಐತೆನಾ? ಸಿಂಹಗಳು ಮತ್ತು ಹುಲಿಗಳ ನಡಬರ್ಕ ಇಲ್ಲ. ಸಿಂಹಗಳು ಬೇರೆ, ಹುಲಿಗಳು ಬೇರೆ. ಎರಡು ಕ್ರೂರ ಪ್ರಾಣಿಗಳು. ಮೃಗಗಳಂದಾರು ಓಕೆ, ಕ್ರೂರ ಪ್ರಾಣಿಗಳೇ ಹೌದು. ಆದ್ರೆ ಸಿಂಹಗಳನ್ನ ಹುಲಿಗಳನ್ನ ಸಿಂಹಗಳು ಬೇರೆ ಬೇರೆ. ಅವುಗಳ ಏನಂತಾರಲ್ಲ, ಪ್ರಾಣಿಯ ಒಂದು ತಳಿ, ಅವು ಒಂದು ಪ್ರಾಣಿಯ ಒಂದು ಪ್ರಕಾರಗಳು. ಸೊ ಇವು ಒಂದಕ್ಕೊಂದು ಹೋಲಿಕೆ ಆಗಿಲ್ಲ. ಹುಲಿ ಇದ್ದದ್ದು ಸಿಂಹದ ಹುಲಿಗೆ ಆಗಿಲ್ಲ. ಇವು ಎರಡು ಬೇರೆ ಬೇರೆ. ಅಂದ್ರೆ ಇದಕ್ಕೆ ಸಂಬಂಧ ಇರಬಾರದು. ಕಾಡು ಮೃಗಗಳಂದಾಗ ಇವೆರಡು ಹತ್ರ ಬರ್ತಾವ ಅಂತ ಚಿತ್ರ ಯಾವ್ದು ನೋಡ್ರಿ. ಇದಂತೂ ಆಗಂಗಿಲ್ಲ. ಯಾಕಂದ್ರೆ 3 ಸಂಬಂಧ ಇರ್ಲಾರ್ದಂಗಂತೂ ಇಲ್ಲ, ಸಂಬಂಧ ಇರುವಂಗ ಅದಾವು. ಇದಾಗಂಗಿಲ್ಲ. ಇದು ಯಾಕಾಗಂಗಿಲ್ಲಪ್ಪ ಅಂದ್ರೆ ನೋಡ್ರಿ, ವಿಚಾರ ಮಾಡ್ರಿ. ಕಾಡು ಮೃಗಗಳು ಅಂತ ಇಲ್ಲಿ ಹಾಕಿದಾಗ ಸಿಂಹ ಇಲ್ಲಿ ಹಾಕಕ್ ನಡೀತಿದ್ ನೋಡ್ರಿ. ಅಂದ್ರ ಕಾಡು ಮೃಗ ಕಾಡ್ನ್ಯಾಗೂ ಇರ್ತೈತಿ, ನಾಡ್ನ್ಯಾಗೂ ಇರ್ತೈತಿ ಅಂದ್ಬಿಳಕ್ ಅದನ್ನ ಇಲ್ಲಿ ಸಿಂಹ ಹಾಕಕ್ ಬರ್ತೈತಿ. ಹುಲಿ ಇಲ್ಲಿ ಹಾಕಕ್ ಬರಂಗಿಲ್ಲ. ಕಾಡ್ನ್ಯಾಗೂ ನಾಡ್ನ್ಯಾಗ ಎರಡು. ನೀವ್ ಅನ್ಬೋದು ಮೃಗಾಲಯದಲ್ಲಿ ಸಿಂಹ ಹುಲಿ ಇರ್ತಾವಲ್ಲ ಅಂತ. ಅವುಗಳನ್ನ ನಾವು ಮೃಗಾಲಯದಲ್ಲಿ ಯಾವ ರೀತಿ ಇವುಗಳನ್ನ ಸಾಕ್ತಿವಪ್ಪ ಅಂದ್ರ, ಕಾಡಿನ ವಾತಾವರಣವನ್ನ ನಾವು ನಿರ್ಮಾಣ ಮಾಡ್ತೀವಲ್ಲಿ. ನೈಸರ್ಗಿಕವಾಗಿ ಅಲ್ಲ, ಅನೈಸರ್ಗಿಕವಾಗಿ ನಾವು ಅದನ್ನ ಆ ರೀತಿ ನಿರ್ಮಾಣ ಮಾಡ್ತಿದ್ರೆ ಅವುಗಳ ವಾಸಕ್ಕೆ ಏನ್ ಯೋಗ್ಯತೆ ಆ ವಾಸವನ್ನ ಒದಗಿಸ್ಕೊಡ್ತೀವಿ. ಅಂದ್ರೆ ಅದು ನಾಡಲ್ಲ. ಇದು ಆಗಂಗಿಲ್ಲ. ಇನ್ ಇದ್ ನೋಡ್ರಿ, ಇದು ಆಗಬಹುದು. ಯಾಕೆ ಆಗ್ಬಹುದು ವಿಚಾರ ಮಾಡ್ರಿ. ಒಂದು ರೌಂಡ್ ಅಂದ್ರೆ ಅದನ್ನ ಕಾಡು ಮೃಗಗಳನ್ನು, ಈ ಒಂದು ವೃತ್ತ ಕಾಡು ಮೃಗಗಳು. ಆ ಕಾಡು ಮೃಗಗಳಲ್ಲಿ ಸಿಂಹಗಳು ಮತ್ತ ಹುಲಿಗಳು ಬಂದು, ಸಿಂಹ ಹುಲಿಗಳು ಒಂದಕ್ಕೊಂದು ಸಂಬಂಧ ಇಲ್ಲ. ಬಟ್ ಏನ್ ಆಕೈತಪ್ಪ ಅಂದ್ರ ಆ ಕಾಡ ಮೃಗಗಳಲ್ಲಿ ಸಿಂಹಗಳು ಹುಲಿಗಳು ಬರ್ತಾವ. ಅಂದ್ರೆ ಇದು ಆಪ್ಷನ್ ಸಿ ಹೊಂದತಿ. ನಾವು ಇದನ್ನ ವಿಚಾರ ಮಾಡೋದು ಬೇಡ. ಯಾಕಂದ್ರೆ ಇದಂತೂ ಆಗಂಗೇ ಇಲ್ಲ. ಇದು ಕೂಡ ಹೊರಗೆ ಬಂದೈತಪ್ಪ ಅಂದ್ರೆ ಇದು ಆಗಂಗಿಲ್ಲ. ಸೊ ಈ ಆಪ್ಷನ್ ಸರಿ ಹೊಂದತಿ. ಇಲ್ಲಿ ಆಪ್ಷನ್ ಸಿ ಅನ್ನ ನಾವು ಸರಿ ಅಂತ ಅನ್ಬೇಕು. ಆಪ್ಷನ್ ಸಿ ಗೆ ಸರಿ ಹೊಂದುವಂತ ಚಿತ್ರ ಯಾವ್ದಪ್ಪ ಅಂದ್ರ ಸಿ ಐತೆ. ಸಿ ಅಂತ ಐತೆ. ಈ ಸಿ ಅನ್ನೋ ಚಿತ್ರ 3ನೇ ಆಪ್ಷನ್ದಾಗ ನಮ್ಗೆ ಸರಿ ಹೊಂದಪ್ಪ ಅಂದ್ರೆ ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿ ಹೊಂದುವ ಚಿತ್ರ ಆಗೈತಿ. ಇನ್ ಇವೇ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಪ್ರಶ್ನೆ ಅದಾವ. ಈ ಚಿತ್ರಗಳಲ್ಲಿರುವ ಯಾವ್ದಾದ್ರು ಒಂದು ಚಿತ್ರವನ್ನ ಆಯ್ಕೆ ಮಾಡುವಂತ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳು. ಆ ಪ್ರಶ್ನೆಗಳು ಇಲ್ಲಿ ಮುಂದದಾವು.
ಸೊ ಇಲ್ಲಿ ನೋಡ್ರಿ ನೀವು ವಿಚಾರ ಮಾಡಬಹುದು. ನಾನು ನಿಮ್ಗೆ ಚಿತ್ರ ಕಾಣ್ಲಿ ಅಂತ ಮತ್ತೊಂದು ಪ್ರಶ್ನೆ ಪತ್ರಿಕೆ ಐತ್ನಂತ್ಯಾಕ. ಸೊ ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ ಏನೈತ್ ನೋಡ್ರಿ. 22ನೇ ಪ್ರಶ್ನೆ, ಮಹಿಳೆಯರು, ತಾಯಂದಿರು, ದಾದಿಯರು, ಇದು ಯಾವ ಚಿತ್ರಕ್ಕೆ ಹೋಲಿಕೆ ಆಕತಿ? ಮಹಿಳೆಯರು, ತಾಯಂದಿರು, ದಾದಿಯರು. ಸ್ವಲ್ಪ ನೋಡ್ರಿ, ಒಂದೇ ಚಿತ್ರ ಮಹಿಳೆಯರು, ತಾಯಂದಿರು, ದಾದಿಯರು ಅಂದ್ರು ಒಂದೇ ಚಿತ್ರ ಅಂತೂ ಆಗಕ್ ಸಾಧ್ಯನೇ ಇಲ್ಲ. ಇನ್ನು ಎರಡನೇ ಚಿತ್ರ ನೋಡ್ರಿ, ಇಲ್ಲಿ ಮಹಿಳೆಯರು ಹಾಕ್ರ ಅಥವಾ ಇಲ್ಲಿ ನಡಬಾರಕ್ ಮಹಿಳೆಯರು ಹಾಕ್ರ? ಮಹಿಳೆಯರು, ತಾಯಂದಿರು, ಆಮೇಲೆ ಇಲ್ಲಿ ದಾದಿಯರು ಹಾಕ್ರ ಬರೋಬ್ಬರ ಆಕೈತೆ ನೋಡ್ರಿ. ಯಾಕಂದ್ರ ಇಲ್ಲಿ ದಾದಿಯರು ಅಂತ ನಾವು ಇಲ್ಲಿ ಅಥವಾ ಇಲ್ಲಿ ತಾಯಂದಿರು ಅಂತ ಹಾಕಿದಾಗ ಇಲ್ಲಿ ಮಹಿಳೆಯರು ಹಾಕಿದ್ದು ಅಂದ್ರ ಇಲ್ಲಿ ತಾಯಂದಿರು. ಓಕೆ, ಕರೆಕ್ಟ್ ಐತಿ. ಇಲ್ಲಿ ತಾಯಂದಿರು, ಇಲ್ಲಿ ಮಹಿಳೆಯರು ಹಾಕೊಂಡು ಮಹಿಳೆಯರು. ಇದು ಮಹಿಳೆ, ಇದು ತಾಯಂದಿರು, ಇದು ದಾದಿಯರು. ಓಕೆ, ಈ ವೃತ್ತ ತಾಯಂದಿರನ್ನ ಸೂಚಿಸ್ತೈತಿ, ಇದೊಂದು ದಾದಿಯರನ್ನ ಸೂಚಿಸ್ತೈತಿ, ಇದು ಮಧ್ಯದಲ್ಲಿರುವ ವೃತ್ತ ಮಹಿಳೆಯರನ್ನ ಸೂಚಿಸ್ತೈತಿ. ಓಕೆ, ಹಂಗಂದ್ರ ಮಹಿಳೆಯರು ಏನೇನಾಗಿರ್ಬೋದು, ಅವರು ತಾಯಂದಿರನು ಆಗಿರ್ಬೋದು. ಅಂದ್ರೆ ತಾಯಂದಿರ ಒಳಗ ಬಂದ್ರು, ಮಹಿಳೆಯರ ಒಳಗ ಬಂದ್ರು. ಅಂದ್ರೆ ಪೂರಾ ತಾಯಂದ್ ಕೆಲವೊಬ್ರು ಇಲ್ಲ, ಈ ಒಂದು ಚಿತ್ರ ಹೋಲಿಕೆ ಆಗುದಿಲ್ಲ ಇಲ್ಲಿ. ಯಾಕಂದ್ರೆ ತಾಯಂದಿರು ಅಂದ್ರೆ ಅವರು ಕಂಪಲ್ಸರಿ ಮಹಿಳೆಯರು. ಈ ಕಂಪ್ಲೀಟ್ ಒಳಗ್ ಬರ್ಬೇಕಿದು. ಇದು ಸರಿ ಆಗ್ಲಿಕ್ಕಿಲ್ಲ, ಇದು ಸರಿ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಆಯ್ಕೆ ನೋಡೋಣ, ಮತ್ತೊಂದು ಆಯ್ಕೆ ಮುಂದಿನ ಚಿತ್ರಕ್ಕೆ ಹೋಲಿಕೆ ಮಾಡೋದಾದ್ರೆ ನೋಡ್ರಿ ಏನಾಗ್ತೈತಿ. ಇದು ಆಗಕ್ಕೆ ಸಾಧ್ಯ ಇಲ್ಲ. ಇದ್ ನೋಡ್ರಿ, ತಾಯಂದಿರು ಅಥವಾ ಇದನ್ನ ಮಹಿಳೆಯರದಂದ್ರ ಮಹಿಳೆಯರಲ್ಲಿ ಕಂಪಲ್ಸರಿ ಅವರು ಮಹಿಳೆ ಅಂದ್ ಬಳಕ ತಾಯಿ ಆಗ್ಯಕ್ ಸಾಧ್ಯತಿ. ಓಕೆ, ಇದಾಗಂದ್ರೆ ಇದು ದಾದಿಯರ್ ಅಂದ್ರ ಅವರು ಮಹಿಳೆಯರು ಆಗ್ಬೋದು, ತಾಯಂದಿರು ಆಗ್ಬೋದು. ಓಕೆ, ಸರಿ. ಓಕೆ, ಈ ಚಿತ್ರ ಕರೆಕ್ಟ್ ಆಗ್ಬೋದು ನೋಡ್ರಿ. ಇದ ಯಾಕೆ ಹೆಂಗ ಆಗ್ಬೋದು ಅಂತ ವಿಚಾರ ಮಾಡೋದು ನೋಡ್ರಿ. ಇದನ್ನ ಮಹಿಳೆಯರನ್ನು, ಇದನ್ನ ತಾಯಂದಿರನು. ಮಹಿಳೆಯರಂದ್ರ ಅದ್ರಾಗ ತಾಯಿ ಇರಬಹುದು, ಇರದೇ ಇರಬಹುದು. ಬಟ್ ತಾಯಿ ಅಂದ್ರ ಅದ್ ಏನಾಗಿರ್ಬೇಕು, ಮಹಿಳೆಯರೇ ಆಗಿರ್ಲೇಬೇಕು. ಅದಕ್ಕೆ ಏನಾಗ್ಬೇಕು, ಮಹಿಳೆಯರ ಒಳಗ ತಾಯಿಗಳು ಬರ್ತಾರು. ಮಹಿಳೆ ಮೊದಲು, ಆಮೇಲೆ ಮುಂದ್ ಹೋಗಿ ತಾಯಿ. ಓಕೆ, ಈ ಚಿಕ್ಕ ವೃತ್ತ ತಾಯಿ, ಈ ದೊಡ್ಡ ವೃತ್ತ ಮಹಿಳೆ. ಅಂದ್ರೆ ಮಹಿಳೆಯರು ವೃತ್ತ ಅಂದ್ರೆ ಅದು ಕಂಪ್ಲೀಟ್ ಬಂದ್ರ ಆ ಮಹಿಳೆಯರ ಒಳಗನ ತಾಯಿ ಅಂದ್ರು ಬಂದ್ರು. ಇನ್ನು ಈ ವೃತ್ತ ಏನಪ್ಪಾ ಅಂದ್ರೆ ದಾದಿಯರು ಏನೇನಾಗಿರ್ಬೋದು ನೋಡ್ರಿ. ತಾಯಂದಿರು ಆಗಿಕೊಂಡು ದಾದಿಯರು ಇರ್ಬೋದು. ಅವ್ರ ತಾಯಂದಿರುನು ಇದ್ಕೊಂಡು ದಾದಿಯರಾಗಿರೋ ಅಂದ್ರೆ ಈ ಜಾಗ ಬರ್ತಾವ್ರಿ. ಈ ಜಾಗ ಎದಕ್ಕ? ಈ ಜಾಗ ಅವ್ರು ಮಹಿಳೆಯರು ಇದ್ಕೊಂಡು ದಾದಿ ಆಗಿರೋ, ತಾಯಿ ಆಗಿಲ್ಲ, ಬಟ್ ಮಹಿಳೆ ಆಗಿದಾರ ಅವ್ರ ತಾಯಿ ಆಗಿಲ್ಲ, ಬಟ್ ಮಹಿಳೆ ಇದ್ಕೊಂಡು ಅವ್ರ ಏನಾಗಿರ್ಬೋದು, ದಾದಿಯರಾಗಿರ್ಬೋದು. ಬಟ್ ಮಹಿಳೆ ಅಂದ ಬಳಕ, ದಾದಿಯರ್ ಅಂದ ಬಳಕ ಅವ್ರ ಮಹಿಳೆಯರೇ ತಾಯಿಯಂದಿರೇ ಇರ್ಬೇಕತ್ ಏನಿಲ್ಲ. ಪುರುಷರು ಇರ್ತಾರ ದಾದಿಯರು. ನೆನಪಿಟ್ಕೊಡ್ರಿ, ನರ್ಸ್ ಅಂತ ಕರಿತೇವೆ ನಾವು ಇಂಗ್ಲಿಷ್ನ್ಯಾಗ. ನಾವು ದಾದಿಯರಿಗೆ ಇಂಗ್ಲಿಷ್ನಾಗ ನರ್ಸ್ ಅಂತ ಕರಿತೀವಿ. ಅಂದ್ರೆ ನರ್ಸ್ ಆಕ್ಚುಲಿ ಇದು ನಾವು ಏನ್ ಅನ್ಕೊಂಡೇವಿ, ಇದು ಸ್ತ್ರೀ ಲಿಂಗ ಅಂತ ಅನ್ಕೊಂಡೇವಿ. ಇಲ್ಲ, ನರ್ಸಸ್ ಅಂದ್ರೆ ನರ್ಸ್ ಬಾಯ್, ವಾರ್ಡ್ ಬಾಯ್ ಅಂತ ನರ್ಸು ದಾದಿಯರು ಇರ್ತಾರ. ಹೀಗಾಗಿ ನಾವು ನರ್ಸ್ ಅಂದ್ರೆ ಬರೀ ಅವ್ರ ಮಹಿಳೆಯರಂತ ಅನ್ಕೋಬಾರ್ದು. ಹೀಗಾಗಿ ಈ ಒಂದು ಜಾಗದಾಗ ಏನ್ ಬರ್ತಾರಪ್ಪ ಅಂದ್ರೆ ಅವರು ಮಹಿಳೆಯರಲ್ಲದವರು, ತಾಯಿ ಅಲ್ಲದವರು ಇಲ್ಲಿ ಬರ್ತಾರ. ಅಂದ್ರೆ ಅವ್ರು ಪುರುಷರು ಇಲ್ಲಿ ಹೊರಗೆ ಬರ್ಬೋದು. ಇದು ಆಪ್ಷನ್ ಡಿ ನನ್ನ ಪ್ರಕಾರ ಸರಿ ಹೊಂದುತ್ತೈತಿ. ಡಿ, ಆಪ್ಷನ್ ಡಿ. ಆಪ್ಷನ್ ಡಿ.
ಓಕೆ, ಆಪ್ಷನ್ ಡಿ ಯಾವ ರೀತಿ ವಿಚಾರ ಮಾಡಬೇಕು ಅನ್ನೋದು ನಾನು ಹೇಳೀನಿ, ನೀವು ವಿಚಾರ ಮಾಡ್ರಿ. ಆಪ್ಷನ್ ಡಿ ಇದು ಕಂಪ್ಲೀಟ್ ದೊಡ್ಡ ವೃತ್ತ ಮಹಿಳೆ, ಇದು ಮಧ್ಯದಲ್ಲಿ ತಾಯಿ, ಇದು ಏನಾಕತಿ ದಾದಿಯರು. ದಾದಿಯರು ತಾಯಿಯಂದಿರಾದವರು ದಾದಿಯರ್ ಇರ್ಬೋದು, ಮಹಿಳೆಯರಾದವರು ದಾದಿಯರ್ ಇರ್ಬೋದು, ಮಹಿಳೆ ತಾಯಿ ಅಲ್ಲದವರು ಕೂಡ ದಾದಿಯರ್ ಇರ್ಬೋದು. ಅದು ಹೊರಗಡೆ ಬಂದತ್ಲೆ ಆ ಏರಿಯಾ. ಓಕೆ, ಇನ್ ನೆಕ್ಸ್ಟ್ ಇದೇ ಪ್ರಶ್ನೆ, ಇದೇ ಚಿತ್ರಗಳಿಗೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಐತಿ ನೋಡ್ರಿ. ಗಂಡ ಹೆಂಡತಿ ಮಗು ಅಂದ್ರೆ ಈ ಪ್ರಶ್ನೆಗಳ ಲೆಕ್ಕಾಚಾರ ಅಲ್ಲ, ತಾರ್ಕಿಕವಾಗಿ ಯಾವ್ದು ಸರಿ ಹೊಂತೈತಿ ಅಂತ ವಿಚಾರ ಮಾಡೋದಷ್ಟ ನೋಡ್ರಿ. ಇದೊಂದು ಏನೇನ್ ನೋಡ್ರಿ, ಗಂಡ ಹೆಂಡತಿ ಮಗು. ಗಂಡ ಹೆಂಡತಿ ಮಗು ಯಾವ ಚಿತ್ರಕ್ಕೆ ಸರಿ ಆಗ್ತದೆ ನೋಡ್ರಿ. ಗಂಡ ಹೆಂಡತಿ ಮಗು, ಗಂಡ ಹೆಂಡತಿ ಮಗು ನೋಡ್ರಿ. ಗಂಡ ಹೆಂಡತಿ ನಾವು ಸಂಬಂಧ ಜೋಡಿಸ್ತೀವಿ, ಬಟ್ ನಿಜವಾಗ್ಲೂ ಗಂಡ ಆದವ್ ಹೆಂಡತಿ ಆಗಕ್ ಸಾಧ್ಯ ಇಲ್ಲ, ಹೆಂಡತಿ ಆದವ್ ಗಂಡ ಆಗಕ್ ಸಾಧ್ಯ ಇಲ್ಲ. ಆಮೇಲೆ ಮಗು ಆದದ್ದು ಗಂಡ ಆಗಕ್ ಸಾಧ್ಯ ಇಲ್ಲ. ಅಂದ್ರ ಮಗು ಅಂದ್ರ ಅದು ಗಂಡ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಟ್ರಿ ನೀವು, ಮದುವೆ ಆದ ಬಳಕ ಅಂದ್ರೆ ಗಂಡ ಅಂದ್ರೆ ಅದ್ರ ಲಿಂಗಿ ಹೇಳತ್ತಿಲ್ಲ ನಾವು. ಮಗು ಅಂದ್ರೆ ಯಾವ್ದು ಇರ್ಬೋದು, ಇಲ್ಲಿ ಮಗು ಅಂದ್ರೆ ಗಂಡು ಇರ್ಬೋದು ಅಂತ ಅನ್ಬೋದು ನೀವು. ಇಲ್ಲ, ಮಗು ಅಂದ್ರ ಆ ಮಗು ಅಷ್ಟೇ, ಅದು ಲಿಂಗವನ್ನ ಸೂಚಿಸತಿಲ್ಲ ಸದ್ಯಕ್ಕೆ, ಚಿಕ್ಕ ಮಗು. ಇದು ಗಂಡ ಅಂದ್ರೆ ಮದುವೆ ಆದ ಬಳಕ ಬರುವಂತ ಒಂದು ಪದವಿ, ಮದುವೆ ಆದ ಬಳಕ. ಓಕೆ, ಇದು ಹೆಂಡತಿ ಕೂಡ ಹಂಗ ಮದುವೆ ಆದ ಬಳಕ ಬರುವಂತ ಒಂದು ಪದವಿ. ಬಟ್ ಗಂಡ ಇದ್ದದ್ ಮಗು ಆಗಕ್ ಸಾಧ್ಯ ಇಲ್ಲ, ಮಗು ಇದ್ದದ್ ಗಂಡ ಆಗಕ್ ಸಾಧ್ಯ ಇಲ್ಲ. ಹೆಂಡತಿ ಮಗು ಇದು ಕೂಡ ಸಂಬಂಧ ಐತಿ, ಬಟ್ ಅವ್ರನ್ನ ನಾವು ಒಂದು ವೈನಕ್ಷೆ ಒಳಗ ಒಂದಕ್ಕೊಂದು ಹೋಲಿಕೆ ಮಾಡಕ್ ಆಗಂಗಿಲ್ಲ. ಯಾಕೆ ಮಾಡಕ್ ಆಗಂಗಿಲ್ಲ ಸ್ವಲ್ಪ ವಿಚಾರ ಮಾಡ್ರಿ. ಹೆಣ್ಣಕ್ಷೆಗಳು ನಮ್ಗ ಇಲ್ಲಿ ಇಷ್ಟ ಅದಾವ, ಹೆಣ್ಣಕ್ಷೆಗಳು ನಮ್ಗ ಇಲ್ಲಿ ಇಷ್ಟ ಅದಾವ, ಹೌದಾ? ನೋಡ್ರಿ, ಇಲ್ಲಿ ಇಲ್ಲಿ ಗಂಡು ಬರದ್ರ, ಇಲ್ಲಿ ನಾ ಹೆಂಡತಿ ಬರದ್ರ ಗಂಡದ ಒಮ್ಮೆ ಹೆಂಡತಿಯಾಗಿ ಮತ್ತು ಒಮ್ಮೆ ಗಂಡಾಗಿ ಏನಾದ್ರೂ ದ್ವಿಪಾತ್ರವನ್ನ ನಿರ್ವಹಿಸಕ್ ಸಾಧ್ಯತೆನಾ? ಇಲ್ಲ. ಈ ಮೂರು ಕೂಡ ಸಂಬಂಧಗಳು ದ್ವಿಪಾತ್ರವನ್ನ ನಿರ್ವಹಿಸಕ್ ಸಾಧ್ಯ ಇಲ್ಲ, ಅವು ಏಕಪಾತ್ರ. ಹೆಂಡತಿ ಅಂದ್ರೆ ಹೆಂಡತಿ ಅಷ್ಟೇ. ಅಂದ್ರೆ ಮೂರು ಹೆಂಗದವಪ್ಪ ಅಂದ್ರ ಒಂದಕ್ಕೊಂದು ದ್ವಿಪಾತ್ರವನ್ನ ಮಾಡಕ್ ಸಾಧ್ಯ ಇಲ್ಲಪ್ಪ ಅಂದ್ರೆ ಈ ಒಂದು ಸಂಬಂಧಕ್ಕೆ ನಾವು ಆಪ್ಷನ್ ಎ ಅನ್ನ ತಗೋಬೇಕು. ಈ ಒಂದು ಸಂಬಂಧಕ್ಕೆ ಯಾವ ಆಪ್ಷನ್ ತಗೋಬೇಕು? ಆಪ್ಷನ್ ಎ ತಗೋಬೇಕು. ಆಪ್ಷನ್ ಎ ಕರೆಕ್ಟ್. ಯಾಕಪ್ಪ ಅಂದ್ರೆ ಗಂಡಕ್ಕೆ ಒಂದು 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 ವೃತ್ತ, ಹೆಣ್ಣಿಗೊಂದು ವೃತ್ತ, ಮಗುಗೊಂದು ವೃತ್ತ. ಮಗು ಮತ್ತು ಹೆಂಡತಿ ಅವು ಒಂದಕ್ಕೊಂದು ದ್ವಿಪಾತ್ರ ಮಾಡಕ್ ಬರುದಿಲ್ಲ. ದ್ವಿಪಾತ್ರ ಅಂದ್ರೆ ಈ ರೀತಿ ನೋಡ್ರಿ, ಇಲ್ಲಿದ್ದವ್ರು ಈ ಅಂಶಗಳನ್ನು ಈ ಅಂಶಗಳನ್ನು ಎರಡೂ ಏನ್ ಮಾಡಕ್ ಬರ್ತಾರೆ, ಆ ಎರಡೂ ಅಂಶಕ್ಕೆ ಸಂಬಂಧಪಟ್ಟಿರ್ತಾರೆ. ಹಂಗೆ ಇವು ಗಂಡ ಹೆಂಡತಿ ಮಗು ಮೂರೂ ಕೂಡ ಒಂದಕ್ಕೊಂದು ಸಂಬಂಧವನ್ನ ದ್ವಿಪಾತ್ರವನ್ನ ನಿರ್ವಹಿಸಕ್ ಸಾಧ್ಯ ಇಲ್ಲದ ಬಳಕ ಈ ಈ ಒಂದು 23ನೇ ಪ್ರಶ್ನೆಗೆ ಆಪ್ಷನ್ ಯಾವ್ದಪ್ಪ ಅಂದ್ರೆ ಬೆನ್ನಕ್ಷೆ ಎ ಯಾವ್ದೈತಿ ನೋಡ್ರಿ, 2 ಐತಿ. 2 ಬೆನ್ನಕ್ಷೆ ಯಾವ್ದಕ್ಕೆ ಐತಿ ನೋಡ್ರಿ, 2. ಈ ಎರಡನೇದು ಸರಿ ಹೊಂತೈತಿ. ಹಂಗ ಅದೇ ರೀತಿ ಮುಂದಿನ ನೋಡ್ರಿ 24ನೇದು, ಪ್ರಾಧ್ಯಾಪಕರು, ವೈದ್ಯರು, ಇಂಜಿನಿಯರ್ಗಳು. ಪ್ರಾಧ್ಯಾಪಕರು, ವೈದ್ಯರು, ಇಂಜಿನಿಯರ್ಗಳು. ಸೊ ಯಾರನ್ನೇ ನಾವು ಒಂದು ಹುದ್ದೆ ಅಥವಾ ಒಂದು ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಪ್ಪ ಅಂದ್ರೆ ಅವರು ಶಿಕ್ಷಕರು ಇರ್ಲಾರ್ದೆ ಅಲ್ಲಿ ಮುಟ್ಟಕ್ ಸಾಧ್ಯ ಇಲ್ಲ. ಈಗ ಶಿಕ್ಷಕರು ಅನ್ನೋದು ಇಂಜಿನಿಯರ್ದೊಳಗೂ ಬರ್ತಾರೋ, ವೈದ್ಯರದೊಳಗೂ ಬರ್ತಾರೋ. ಹಂಗಾದ್ರೆ ಇಲ್ಲಿ ಯಾವ ರೀತಿ ಯಾವ ಒಂದು ಬೆನ್ನಕ್ಷೆಯನ್ನ ನಾವು ಅವ್ರಿಗೆ ಸೂಕ್ತ ಆಗುವಂತದನ್ನ ಆಯ್ಕೆ ಮಾಡ್ಬೋದು ನೋಡ್ರಿ. ನನಗನ್ಸ್ತದೆ ಬಿ ಅಂತ. ಬಿ ಬಿ ಅನ್ನಿಸ್ತೈತಿ. ಯಾಕೆ ಬಿ ಅನ್ನಿಸ್ತೈತಿ ಅಂತ ವಿಚಾರ ಮಾಡೋದಾದ್ರ ಆಪ್ಷನ್ ಬಿ ಬೆನ್ನಕ್ಷೆ ಎಲ್ಲೈತಿ. ಇಲ್ಲಿ ಮಧ್ಯದಲ್ಲಿ ಪ್ರಾಧ್ಯಾಪಕರನ್ನ ಹಾಕಿನಂದ್ರ ವೈದ್ಯರು ಪ್ರಾಧ್ಯಾಪಕರು ಆಗಿರ್ಬೋದು, ವೈದ್ಯರು ಆಗಿರ್ಬೋದು. ಆಮೇಲೆ ಇಂಜಿನಿಯರ್ಗಳು ಪ್ರಾಧ್ಯಾಪಕರು ಆಗಿರ್ಬೋದು ಮತ್ತು ಇಂಜಿನಿಯರ್ ಕೂಡ ಆಗಿರ್ಬೋದು. ಆದ್ರ ವೈದ್ಯರು ಇಂಜಿನಿಯರ್ ಆಗಕ್ ಸಾಧ್ಯ ಇಲ್ಲ, ಇಂಜಿನಿಯರ್ ವೈದ್ಯರ್ ಆಗಕ್ ಸಾಧ್ಯ ಇಲ್ಲ. ಇದಂತೂ ಸ್ವಲ್ಪ ಕಾಮನ್ ಸೆನ್ಸ್ ಐತಿ. ಇಲ್ಲ ಅಂತಾವ್ ಯಾವ್ದಾದ್ರು ಒಬ್ರು ಎಲ್ಲೋ 100 ಕಡೆ ಒಬ್ರು ಸಿಗ್ಬೋದು, ವೈದ್ಯಕೀಯ ಕಲ್ತ್ ಇಂಜಿನಿಯರ್ನು ಕಲ್ತಿರ್ತಾರ ಅಂತವ್ರು ಎಲ್ರು ಇರ್ಬೋದು. ಬಟ್ ನಾವು ಕಾಮನ್ ಸೆನ್ಸ್ ವಿಚಾರ ಮಾಡ್ರೆ ಯಾರು ವೈದ್ಯಕೀಯ ಫೀಲ್ಡ್ ಹೋಗಿರ್ತಾರಲ್ಲ ಅವ್ರು ಇಂಜಿನಿಯರ್ ಫೀಲ್ಡ್ ಬರುದಿಲ್ಲ.
ಯಾರು ಇಂಜಿನಿಯರಿಂಗ್ ಫೀಲ್ಡ್ ಹೋಗಿರ್ತಾರಲ್ಲ ಅವರು ವೈದ್ಯಕೀಯ ಫೀಲ್ಡ್ ಬರುದಿಲ್ಲ. ಈಗ ಆಪ್ಷನ್ ಬಿ ಕರೆಕ್ಟ್ ಅನ್ಸಾಯ್ತು ನನಗ. ಆಪ್ಷನ್ ಬಿ, ಆಪ್ಷನ್ ಬಿ. ಯಾಕಪ್ಪ ಅಂದ್ರ ಇಲ್ಲಿ ನಾನು ಪ್ರಾಧ್ಯಾಪಕರು ಅಂತ ಹಾಕೊಂಡೆ ಅಂದ್ರ ಇಲ್ಲಿ ವೈದ್ಯರನ್ನ ಹಾಕೋಣ, ಇಲ್ಲಿ ಇಂಜಿನಿಯರ್ನ ಹಾಕೋಣ. ಸೊ ಈ ವೃತ್ತ ವೈದ್ಯರಿಗೆ ಅಂದ್ರೆ ವೈದ್ಯರು ವೈದ್ಯಕೀಯ ವೃತ್ತಿಯನ್ನು ಮಾತ್ರ ಮಾಡ್ತಾರು, ಇಲ್ಲ ಅವರು ವೈದ್ಯಕೀಯ ವೃತ್ತಿ ಮಾಡ್ತಾ ಮಾಡ್ತಾ ಪ್ರಾಧ್ಯಾಪಕರು ಮಾಡ್ಬೋದು. ಯಾಕಪ್ಪ ಅಂದ್ರ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ನಾಗ ಅಲ್ಲಿ ಡಾಕ್ಟರ್ಸ್ ವೈದ್ಯರು ಇರ್ತಾರು, ಅವರು ವೈದ್ಯಕೀಯವನ್ನ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾರೆ. ಹೀಗಾಗಿ ಇವ್ರು ಎರಡು ಪಾತ್ರವನ್ನು ನಿರ್ವಹಿಸ್ತಾರ. ಪ್ರಾಧ್ಯಾಪಕರಾಗಿನೂ ವೈದ್ಯರಾಗಿನೂ. ಈಗ ಅವ್ರ ಮಧ್ಯದಲ್ಲಿ ಬರ್ತಾರು ಇಂಜಿನಿಯರಿಂಗ್ ಕಾಲೇಜ್ನಾಗೂ ಹಂಗ. ಇಂಜಿನಿಯರಿಂಗ್ ಕಾಲೇಜ್ನಾಗ ಏನಾಗಿರ್ತದಪ್ಪ ಅಂದ್ರ ಕೆಲವೊಬ್ರು ಅಲ್ಲಿ ಇಂಜಿನಿಯರು ಇರ್ತಾರು, ಅವ್ರ ಇಂಜಿನಿಯರ್ ಮಾತ್ರ ಕೆಲಸ ಮಾಡ್ತಾರು. ಇನ್ ಕೆಲವೊಬ್ರು ಏನ್ ಮಾಡ್ತಾರು, ಇಂಜಿನಿಯರ್ ಅವ್ರ ಪದವಿ ಜೊತೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಉಪನ್ಯಾಸ ಮಾಡ್ತಿರ್ತಾರೆ. ಹೀಗಾಗಿ ಪ್ರಾಧ್ಯಾಪಕರು ಅನ್ನುವಂತ ವೃತ್ತಿ ಇಲ್ಲಿ ದ್ವಿಪಾತ್ರದಲ್ಲಿ ನಿರ್ವಹಿಸಬಹುದು. ಇಲ್ಲಿ ಇಂಜಿನಿಯರ್ ಮತ್ತು ಪ್ರಾಧ್ಯಾಪಕರ ಜೊತೆ ಇಲ್ಲಿ ವೈದ್ಯರು ಮತ್ತು ಪ್ರಾಧ್ಯಾಪಕರ ಜೊತೆ. ಹೀಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಕೈತೆ ನನ್ನ ಪ್ರಕಾರ, ಆಪ್ಷನ್ ಬಿ. ಸೊ ನಾವು ಪ್ರಾಧ್ಯಾಪಕರು ವೈದ್ಯರು ಇಂಜಿನಿಯರ್ ಒಳಗ ಆಪ್ಷನ್ ಬಿ ಅಂದ್ರ ಒಂದೇದೈತದವು. ಒಂದೇ ಬಿ ವೆನ್ನಕ್ಷೆ ಸರಿ ಹೊಂತತಿ. ಅದ್ ಹಿಂಗೈತ್ ನೋಡ್ರಿ. ಗಂಡ ಹೆಂಡತಿ ಮಗುಗ ಈ ವೆನ್ನಕ್ಷ ಐತಿ. ಆಮೇಲೆ ಮಹಿಳೆಯರು ತಾಯಿ ಅದೇನೈತಿ, ಒಂದು ಮಹಿಳೆ ಅದರೊಳಗ ತಾಯಿ, ಆಮೇಲೆ ಮೂರಕ್ಕೂ ಸಂಬಂಧಪಟ್ಟದ್ದು ಇದು. ಈಗ ಈ ರೀತಿ ಒಂದು ವೆನ್ನಕ್ಷೆ ನಮಗ ಇಲ್ಲಿ ಸರಿ ಹೊಂದುವಂಥದ್ದು ಸಿಗ್ತದೆ. ಈಗ ಈ ವೆನ್ನಕ್ಷೆಗೆ ಸಂಬಂಧಪಟ್ಟಂಗ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತವಾಗಿ ಬರ್ತದೆ. NTSC ಏನು ಬರ್ತೈತಿ, NMMS ದಲ್ಲಿ ಬರ್ತದೆ. ಈಗ ಅಲ್ಲಿ ವಿಚಾರ ಮಾಡೋದ್ನ ಈ ರೀತಿ ವಿಚಾರ ಮಾಡ್ರಿ. ಇದು ಸುಲಭದ ಪ್ರಶ್ನೆ, ಆದ್ರೆ ಒಂದ್ ಸ್ವಲ್ಪ ನಿಮ್ಮ ಚಿಂತನೆಯನ್ನ ವಿಚಾರ ಮಾಡಿ ನಿಮಗೆ ಅದು ಸರಿ ಹೊಂದತೆಯನ್ನ ವಿಚಾರ ಮಾಡ್ಬೇಕು. ಇಲ್ಲಿ ಲೆಕ್ಕಾಚಾರ ಇರದೇ ಇದ್ರು ತಾರ್ಕಿಕತೆ ಇರ್ತದೆ. ನೀವು ತರ್ಕವನ್ನ ಉಪಯೋಗಿಸಿನ ಅದಕ್ಕೆ ಹೊಂದತೈತೇನಾ ಅಂತ ವಿಚಾರ ಮಾಡ್ಬೇಕು. ಅದಕ್ಕೆ ಹೊಂದತೈತೇನಾ ಅಂತ ವಿಚಾರ ಮಾಡ್ಬೇಕು. ಓಕೆ, ಹಿಂಗ ಈ ಒಂದು ವೆನ್ನಕ್ಷೆಗೆ ಸಂಬಂಧಪಟ್ಟಂಗ 4 ಪ್ರಶ್ನೆ ಇತ್ತು. ಹಂಗ 4 ಇರ್ಬೋದು, 5 ಇರ್ಬೋದು, 3 ಇರ್ಬೋದು. ಇಂತ ಒಂದೇ ವೆನ್ನಕ್ಷೆಗಳ ಜೋಡಿ, ಕೆಲವೊಂದಿಷ್ಟು ವೆನ್ನಕ್ಷೆಗಳ ಜೋಡಿಗಳಿಗೆ ಒಂದ್ 2-3 ಪ್ರಶ್ನೆ ನಿಮಗ ಖಂಡಿತವಾಗಿ ಕೇಳ್ತಿರ್ತಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 4 ಪ್ರಶ್ನೆ ಕೇಳಿದ್ರು. ಇನ್ನ ಮುಂದಿನ ಒಂದು ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟತಿ. ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗ ಏನೇನ ವಿಚಾರ ಮಾಡೋಣ ಅಂತ ನೋಡೋಣ. ನೋಡ್ರಿ, 25ರಿಂದ 27ಕ್ಕ ಈ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 25ರಿಂದ 27 ಪ್ರಶ್ನೆಗಳು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗದವು. ಬಟ್ ಈ ವಿಚಾರ ಹೆಂಗೈತಪ್ಪ ಅಂದ್ರ, ನಾವು ಅನುಪಾತ ಸಮಾನುಪಾತದ ಚಿಹ್ನೆಯನ್ನು ಬಳಕೆ ಮಾಡ್ಯಾರ. ಬಟ್ ಆ ರೀತಿ ಅನುಪಾತ ಸಮಾನುಪಾತಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಇರುವುದಿಲ್ಲ. ಓನ್ಲಿ ಏನಪ್ಪಾ ಅಂದ್ರ, ಇದು ಸಮಾಜದೊಳಗ ಬೇರೆ ವಿಷಯದಾಗ ಹೆಂಗ ಇರ್ತೈತಿ ಹಂಗೈತಿ. ಅಂದ್ರ ಮೊದಲೆರಡು ಸಂಖ್ಯೆಗಳ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಅದೇ ಸಂಬಂಧವನ್ನು ಮುಂದಿನ 2 ಸಂಖ್ಯೆಗಳಿಗೆ ಸರಿದೂಗಿಸುವುದು. ಮೊದಲಿನ 2 ಸಂಖ್ಯೆಗಳಿಗೆ ಸಂಬಂಧವನ್ನ ಅರ್ಥ ಮಾಡಿಕೊಂಡು ಮುಂದಿನ 2 ಸಂಖ್ಯೆಗಳಿಗೆ ಅದನ್ನ ಸಂಬಂಧವನ್ನು ಸರಿದೂಗಿಸುವಂತಹ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಹೆಂಗ್ ಸಾಧ್ಯ ಐತಿ ಸ್ವಲ್ಪ ವಿಚಾರ ನೋಡೋದಾದ್ರ, ಈಗ ನೋಡ್ರಿ, ಈಗ ಬಹಳ ರೀತಿ ಯೋಚನೆ ಮಾಡ್ಬೋದು. ಈಗ 583 ಏನು ಮಾಡ್ರೆ 293 ಬರ್ದಿರ್ಬೋದು ಅಂತ ವಿಚಾರ ಮಾಡಿದಾಗ, ನಾನು ಬಹಳ ಸಲ ಯೋಚನೆ ಮಾಡಿದ್ದನ್ನ ಈ ಒಂದು ಪ್ರಶ್ನೆಯನ್ನು ಉತ್ತರಿಸಕ ನಾ ಏನ್ ಮಾಡಿನಿ, ಇದ್ರಾಗ ಇದನ್ನ ಕಳೆದ್ ನೋಡ್ನಿ ವ್ಯತ್ಯಾಸ, ಹಂಗ ಇದ್ರಾಗ ಇದನ್ನ ಕಳೆದ್ರ ಏನ್ರಿ ಈ ಆಪ್ಷನ್ ಸರಿ ಹೊಂದುವಂತ ಆಪ್ಷನ್ ಸಿಗ್ತೈತೇನ ಅಂತ ನೋಡಿದ್ನಿ, ಆಗ್ಲಿಲ್ಲ. ಆಮೇಲೆ ಇದನ್ನ ಅರ್ಧ ಮಾಡಿ ಏನಾದ್ರು ಮಾಡಕ್ ಸಾಧ್ಯ ಇದ್ರೆ ಇದ ಬೆಸ ಸಂಖ್ಯೆ ಐತಿ, ಅಥವಾ ಒಂದು ಕೂಡ್ಸಿ ಅರ್ಧ ಮಾಡಿನಿ ಅವಾಗೂ ಸರಿ ಹೊಂದಿಲ್ಲ, ಒಂದು ಕೂಡ್ಸಿ ಅರ್ಧ ಮಾಡಿನಿ ಅವಾಗೂ ಸರಿಯಾದ ಆಪ್ಷನ್ ಸಿಗ್ಲಿಲ್ಲ ನನಗ. ಮತ್ ಬೇರೆ ರೀತಿ ಯೋಚನೆ ಮಾಡಿನಿ, ಆದ್ರೆ ಈ ಆಪ್ಷನ್ ಅನ್ನ ತುಂಬುವಂತ ಯಾವುದೇ ಒಂದು ಆಪ್ಷನ್ ಸರಿ ಹೊಂದುವಂತ ನನಗ ಉತ್ತರ ಸಿಗ್ಲಿಲ್ಲ. ಅದಕ್ಕೆ ನಾನು ಒಂದು ಕೆಲಸ ಮಾಡಿನಿ, ಏನಪ್ಪಾ ಅಂದ್ರ ಈ 5
ಪ್ಲಸ್ 8 ಪ್ಲಸ್ 3 ಇವು ಅಂಕಿಗಳನ್ನ ಕೂಡಿಸಿನಿ. 5 8 3 ಕೂಡಿಸ್ರಿ, 5 8 ಕೂಡಿಸ್ರ 13, 13 3 ಕೂಡಿಸ್ರ 16. ಹಂಗ 2 9 3 ಕೂಡಿಸಿನಿ. 2 9 3 2 9 ಕೂಡಿಸ್ರ ಟಕ್ಕತ್ ನೋಡ್ರಿ 9 ಅಂಕಿಗಳ ಮೊತ್ತ ಕೂಡ್ಸೋದನ್ನ 2 ಪ್ಲಸ್ 9 ಪ್ಲಸ್ 293 ಐತಿ. 9 2 11 11 3 14 ಐತಿ. ಅಂದ್ರೆ ಇಲ್ಲಿ ಅಂಕಿಗಳ ಮೊತ್ತ 16 ಬರತೈತಿ, ಇಲ್ಲಿ ಅಂಕಿಗಳ ಮೊತ್ತ 14 ಬರತೈತಿ. ಅಂದ್ರ 16 ಒಳಗ ಏನು 2 ಅಂಕಿಗಳ ಮೊತ್ತ ಕಡಿಮೆ ಬರತೈತಿ. ಈ ಸಂಬಂಧವನ್ನ ನಾ ಅರ್ಥ ಮಾಡ್ಕೊಡಿ. ಇದಕ್ಕೆ ಸಂಬಂಧ ಹೊಂದುವಂದ್ರೆ ಇಲ್ಲಿ ಬರೋಬ್ಬರ ಆಕೈತೆ ನೋಡ್ಬೇಕಾಗಿತ್ತು. ಅದಕ್ಕೆ ನನಗೆ ಇಲ್ಲಿ ಇದು 4 ಇತ್ತು, 8 8 ಡಬಲ್ ಅಂದ್ರೆ ಡಬಲ್ 8 ಅಂಕಿಗಳ ಮೊತ್ತ ನೋಡತ್ತನ್ನ. ಅವಾಗ ಏನಾತ್ ನೋಡ್ರಿ 8 8 16 16 4